ಸರ್ ಈ ಅಭಿಮಾನಿಗಳ ಜಾತ್ರೆ ನೋಡಿ ಹೇಗೆ ಅನಿಸ್ತಿದೆ ಸರ್? ಒಂದ್ ಕಡೆ ನೋವಾಗುತ್ತೆ, ಒಂದ್ ಕಡೆ ಸಂತೋಷ ಆಗುತ್ತೆ. ಈ ಪಿಕ್ಚರ್ ರಿಲೀಸ್ ಆಗೋ ಒಂದು ದಿವಸ ಇತ್ತಲ್ಲ, ಆ ದಿವ್ಸಕ್ಕೆ ಹಿಂದೆ ಹೋಗ್ಬಾರ್ದು ನಾವು. ಅಪ್ಪಾಜಿ ಇರ್ತಿದ್ರು, ಅಮ್ಮ ಇರ್ತಿದ್ರು, ಅಪ್ಪು ಇರ್ತಿದ್ರು. ಆ ದಿನಕ್ಕೆ ಹಿಂದಕ್ಕೆ ಹೋಗ್ಬೇಕು ಅನಿಸ್ತಾ ಇದೆ. ಆದರೆ 20 ವರ್ಷ ಆದ್ರೂ ಜನ ಆ ಸಿನಿಮಾದ ಒಂದು ಡೈಲಾಗ್ ಮಾಡ್ತಿಲ್ಲ, ಒಂದು ಲಿರಿಕ್ಸ್ ಮಾಡ್ತಿಲ್ಲ. ಎಲ್ಲ ಮಾತಾಡ್ತಿದ್ರು, ಹಾಡ್ತಿದ್ರು. ಒಂಥರ ಅಪ್ಪನ ಸಂಭ್ರಮಿಸ್ತೀವಿ ಇವತ್ತು. ಜನಗಳ ಜೊತೆ ಸೇರ್ಕೊಂಡು ಅಪ್ಪನ ಸಂಭ್ರಮಿಸ್ತೀವಿ. ಅವರೆಲ್ಲ ಕಷ್ಟ ಆಗಿತ್ತು ತುಂಬ. ಪಿಕ್ಚರ್ ನೋಡಿದಾಗ ಅಯ್ಯೋ ಬಂದ್ಬಿಡ್ತಾನ ಅಂತ ಅನಿಸ್ತಾ ಇದೆ. ಅವ್ನಿಗೆ ಈ ಸಿನಿಮಾಯಿಂದ ನೀವು ಅವ್ನಿಗೆ ಪವರ್ ಸ್ಟಾರ್ ಅಂತ ಬಿರುದು ಕೊಟ್ಟರೆ ಯಾವತ್ತೂ ಮರೆಯೋದಿಲ್ಲ. ನಿಮ್ಮ ಅಪ್ಪು ಈ ಸಿನಿಮಾ ಮುಖಾಂತರ ನಮ್ಮ ಜೊತೆ ಇದ್ದಾರೆ. ಈ ಥರನೇ ಅವ್ರು ಇನ್ನೂ 20 ಪಿಕ್ಚರ್ಗಳೆಲ್ಲ ಹಿಂಗೆ ರಿಲೀಸ್ ಮಾಡಿ ನೋಡ್ತಾ ಇರೋಣ. ಒಳ್ಳೇದಾಗುತ್ತೆ. ಅಪ್ಪು ಸಿನಿಮಾ ನಾವು ಆಡಿಯನ್ಸ್ 2.5 ಗಂಟೆ ಎಂಜಾಯ್ ಮಾಡಿದ್ರು. ಅದಾದ ಬಳಿಕ ಒಂದು ಹಾಡು ಶೋದೆ ರಾಜಕುಮಾರ ಸ್ವಾಮಿ, ಅವಾಗ ಇಡೀ ಎಲ್ಲರೂ ಕಣ್ಣೀರು ಹಾಕ್ತಾರೆ. ಸೈಲೆಂಟ್ ಆಗ್ಬಿಟ್ರು. ಅಷ್ಟವರೆಗೂ ಏನು ಕಿರ್ಚ್ಕೊಂಬಂದ್ರು, ಆ ಸಾಂಗ್ ಬರ್ತಿದ್ದಂಗೆ ಎಲ್ಲ ಸೈಲೆಂಟ್ ಆಗ್ಬಿಟ್ರು. ಅವನದು ಒಂಥರ ಅದು ನಾಡಗೀತೆ ಥರ ಆಗ್ಬಿಡ್ತದೆ, ಮನಸ್ಸಲ್ಲಿ ಹಂಗೆ ಉಳ್ಕೊಂಡ್ಬಿಡುತ್ತೆ ಅದು. ಇಲ್ಲ ಒಂದ್ ಕಡೆ ಆ ಸತ್ಯನ ಜೀರ್ಣಿಸ್ಕೊಳಕ್ ಆಗೋದಿಲ್ಲ. ಇಲ್ಲಮ್ಮ, ನೋಡಿ ನೀವು ಮಾತಾಡ್ತೀರಿ, ನಿಮ್ಮ ಕಣ್ಣಲ್ಲೇ ನೀರಿದೆ. ಅದು ಹಂಗೇನೆ, ಅದು ಕಷ್ಟ. ಅದು ಸರ್ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಿಮ್ಮ ಪ್ರೀತಿ ವಿಶ್ವಾಸ ಮುಂದೆ ನಮ್ದೇನು ಇಲ್ಲ. ನಿಮ್ಮ ಪಾದಗಳಿಗೆ ನನ್ನ ನಮಸ್ಕಾರ.